ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವರ್ಷ. ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ನಿ. ನನ್ನ ಸ್ಕೂಲ್ ನೇಮ್ ವಿದ್ಯಾವರ್ಧಕ ಸಂಘ ಮೈಸೂರು. ನಾನಿವತ್ತು ನಿಮ್ಗೆಲ್ಲ ಒಂದು ಕತೆ ಹೇಳಕ್ ಬಂದಿದ್ದೀನಿ. ಆ ಕಥೆ ಹೆಸರೇನಂದ್ರೆ ಏನು ತಿಳಿಯದೆ ಮಾಡಬಾರದು ಅಂತ. ಒಂದೂರಲ್ಲಿ ಮಂಥರ ಅಂತ ಒಬ್ಬ ನೇಯ್ಗೆಗಾರ ಇರ್ತಾನೆ. ಅವನು ಮರದ ಸಹಾಯದಿಂದ ನೇಯ್ಗೆ ಮಾಡ್ತಿರ್ತಾನೆ. ಅವನು ಏನ್ ನೇಯ್ಗೆ ಮಾಡ್ತಿರ್ತಾನೆ ಗೊತ್ತಾ? ಬಟ್ಟೆ ನೇಯ್ಗೆ ಮಾಡ್ತಿರ್ತಾನೆ. ಅವನು ಮರನ ತರಕ್ಕೆ ದಿನ ಕಾಡ್ಗೆ ಹೋಗ್ತಿರ್ತಾನೆ. ಅದೇ ತರ ಒಂದಿನ ಕಾಡ್ ಹೋಗಿ ಒಂದ್ ಮರಕ್ಕೆ ಕೊಡ್ಲಿ ಎಸಿತಾನೆ. ಆ ಮರದಲ್ಲಿ ಯಕ್ಷ ಅಂತ ಒಬ್ರು ವಾಸ ಮಾಡಿರ್ತಾರೆ. ಯಕ್ಷ ಅಂದ್ರೆ ನಿಮ್ಗೆಲ್ಲ ಏನಂತ ಗೊತ್ತಾ? ಯಕ್ಷ ಅಂದ್ರೆ ಇಚ್ಛಾಗಾರ. ಅವ್ರು ಯಾವ ರೂಪ ಬೇಕಾದ್ರೂ ಧರಿಸ್ಕೊಳ್ಬೋದು. ಅಂದ್ರೆ ಪಕ್ಷಿ ರೂಪ ಬೇಕಂದ್ರೆ ಪಕ್ಷಿ ರೂಪ ಧರಿಸ್ಕೊಳ್ಬೋದು, ಯಾವ್ದಾದ್ರು ಪ್ರಾಣಿ ಆಗ್ಬೇಕಂದ್ರೆ ಪ್ರಾಣಿ ಆಗ್ಬೋದು. ಅವ್ರನ್ನ ಯಕ್ಷ ಅಂತ ಕರೀತಾರೆ. ಆ ಮರದಲ್ಲಿ ಯಕ್ಷ ವಾಸವಾಗಿರ್ತಾರೆ. ಮಂಥರ ಎಸಿದ್ನಲ್ಲ, ಆ ಮರದಲ್ಲಿ ಯಕ್ಷ ಪ್ರತ್ಯಕ್ಷ ಆಗ್ತಾರೆ. ಮಂಥರ, ಈ ಮರನ ದಯವಿಟ್ಟು ಹಾಳು ಮಾಡ್ಬೇಡ. ಈ ಮರ ನಂಗೆ ಸುಮಾರು ವರ್ಷದಿಂದ ಆಶಯ ನೀಡಿದೆ ಅಂತ ಹೇಳ್ತಾರೆ. ಅದಕ್ಕೆ ಮಂಥರ, ಅದಕ್ಕೆ ನಾನೇನ್ ಮಾಡ್ಲಿ? ನನ್ ವ್ಯಾಪಾರ ನಾನ್ ಮಾಡ್ಬೇಕು, ನೀನ್ ಬೇಕಾದ್ರೆ ಬೇರೆ ಮರ ನೋಡ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಯಕ್ಷ, ನೀ ಈ ಮರನ ಹಾಳು ಮಾಡ್ದೇ ಇದ್ರೆ ನಾನ್ ನಿಂಗೇನ್ ಬೇಕೋ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮಂಥರ ಖುಷಿಯಾಗಿ, ತಡಿ ಆಯ್ತು, ನಾನು ನನ್ನ ಹೆಂಡತಿ ಮತ್ತೆ ಸ್ನೇಹಿತನ ಕೇಳ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು ಅಂತ ಹೇಳ್ತಾರೆ. ಅದಕ್ಕೆ ಮಂಥರ ಮನೆಗೆ ಹೋಗುವಾಗ ಅವನ್ ಸ್ನೇಹಿತ ಸಿಗ್ತಾನೆ. ಮಂಥರ ಯಕ್ಷ ಏನೇನ್ ಹೇಳಿದ್ರು ಅದನ್ನೆಲ್ಲ ಅವನ್ ಸ್ನೇಹಿತಂಗ್ ಹೇಳ್ತಾನೆ. ಸ್ನೇಹಿತ ಅಂತಾನೆ, ಮಂಥರ ನೀನೊಂದ್ ರಾಜ್ಯ ಕೇಳು, ರಾಜ್ಯ ಇದ್ರೆ ಆ ರಾಜ್ಯಕ್ಕೆ ನೀನೇ ರಾಜ ಆಗ್ಬೋದು ಅಂತ. ಮಂಥರ ಅದನ್ನೇ ಮನ್ಸಿನಲ್ಲಿ ಇಟ್ಕೊಂಡು ಮನೆಗೆ ಹೋಗ್ತಾನೆ. ಅವ್ನ್ ಹೆಂಡತಿಗೂ ಹೇಳ್ತಾನೆ ಯಕ್ಷ ಏನೇನ್ ಹೇಳಿದ್ರು ಅಂತ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನಿನ್ನ 2 ಕೈ ಮತ್ತೆ ಇನ್ನೊಂದ್ ಕತ್ತು ಕೇಳು ಅಂತ. ಏನಕ್ಕಂದ್ರೆ ಈ ಕಡೆ ಕೈ, ಈ ಕಡೆ 2 ಕೈ ಈ ಕಡೆ ಕೆಲಸ ಮಾಡ್ತಿರುತ್ತೆ, ಹಿಂದೆ 2 ಕೈ ಹಿಂದೆ 2 ಕೆಲಸ ಮಾಡ್ತಿರುತ್ತೆ ಅಂತ. ಅದಕ್ಕೆ ಮಂಥರಂಗೆ ಇದೇ ಸರಿಯಾಗಿದೆ ಅಲ್ವಾ, ರಾಜ್ಯ ತಗೊಂಡ್ರೆ ಪ್ರಜೆಗಳನ್ನೆಲ್ಲ ನೋಡ್ಕೊಳ್ಬೇಕು, ಅದ್ರ ಬದಲು ಇದೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಮತ್ತೆ ಯಕ್ಷನ ಹತ್ರ ಹೋಗಿ ನಂಗೆ ಇನ್ನ 2 ಕೈ ಮತ್ತೆ ಇನ್ನ 2 ತಲೆ ಕೊಡು ಅಂತ ಕೇಳ್ತಾನೆ. ಆಯ್ತು, ಯಕ್ಷ ಅಂತಾರೆ, ಆಯ್ತು ನಿನ್ನಿಷ್ಟ ತಗೋ ಅಂತ ಅವನ್ಗೆ 2 ಕೈ ಮತ್ತೆ ಇನ್ನೊಂದ್ ತಲೆ ಕೊಡ್ತಾರೆ. ಆಮೇಲೆ ಮಂಥರ ಖುಷಿಯಾಗಿ ಊರೊಳಗೆ ಹೋಗ್ತಾನೆ. ಅವಾಗ ಪ್ರಜೆಗಳೆಲ್ಲ ಮಂಥರ ರಾಕ್ಷಸ, ಇವನ್ಗೆ 4 ಕೈ 2 ತಲೆ ಇದೆ ಅಂದ್ಬಿಟ್ಟು ಅವನು ಸಾಯೋವರೆಗೂ ಹೊಡಿತಾನೆ ಇರ್ತಾರೆ. ಇದರಿಂದ ಏನ್ ಗೊತ್ತಾಯ್ತು ಗೊತ್ತಾ? ದುರಾಸೆ ಪಡ್ಬಾರ್ದು, ದುರಾಸೆ ಪಟ್ಟವನ್ಗೆ ನಷ್ಟ ಜಾಸ್ತಿ. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಚಾರು ಕಲ್ಚರಲ್ ಫೌಂಡೇಶನ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.